ನಮಸ್ಕಾರ ಸ್ನೇಹಿತರೆ, ನನ್ನ ಚಾನಲ್ಗೆ ಸ್ವಾಗತ. ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಒಂದು ಉಷಾ 550 ಈ ಒಂದು ಕಂಪ್ಯೂಟರ್ ಎಂಬ್ರಾಯ್ಡ್ರಿ ಮಿಷನಲ್ಲಿ ಒಂದು ಈಸಿಯಾಗಿ ನಾವು ಡಿಸೈನನ್ನು ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಳ್ಳೋದು ಹೇಗೆ ಅನ್ನೋದನ್ನು ಒಂದು ಈಸಿ ಮೆಥಡಲ್ಲಿ ತೋರಿಸ್ತೀನಿ ಸ್ನೇಹಿತರೆ. ಈ ಒಂದು ಮೆಥಡು ಬಿಗಿನರ್ಸಿಗೆ ಆಗಿರ್ಬೋದು, ಹೊಸದಾಗಿ ತಗೊಳ್ತಾ ಇರೋವಂಥವ್ರಿಗೆ ತುಂಬಾ ಯೂಸ್ ಆಗುತ್ತೆ. ನೋಡಿ, ಕಸ್ಟಮರ್ ಒಬ್ಬರು ಎರಡು ಸ್ಯಾರಿಯನ್ನು ಕೊಟ್ಟೋಗಿದ್ದಾರೆ. ಅವರಿಗೆ ಒಂದು ವರ್ಕ್ ಹಾಕೋದಕ್ಕೆ ನಾನು ಥ್ರೆಡ್ಡನ್ನೆಲ್ಲನೂ ಸಹ ಮ್ಯಾಚ್ ಮಾಡ್ಕೊಳ್ತಾ ಇದ್ದೆ. ಈ ಒಂದು ವಿಡಿಯೋನ ಸಹ ಯಾವ ರೀತಿ ಹಾಕಿದೆ ಏನು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಸ್ನೇಹಿತರೆ. ನಾನು ಒಂದು ಸೀರೆಯನ್ನು ಕೊಟ್ಟಿದ್ರು. ನಾವೊಂದು ಈ ಒಂದು ಉಷಾ 550 ಆಗಿರ್ಬೋದು, 450 ಒಂದು ಮಿಷನಲ್ಲಿ ನಾವು ವರ್ಕ್ ಮಾಡುವಾಗ ನಮ್ಮ ಒಂದು ಡಿಸೈನ್ ಅನ್ನುವಂಥದ್ದು ಚಿಕ್ಕದಿದ್ದಾಗ, ಅಂದರೆ ನಮಗೆ ಒಂದು 10 ಇಂಚಿನ ಒಂದು ಡಿಸೈನ್ ಬೇಕಾಗಿರುತ್ತೆ. ಆ ಒಂದು ಬಂದು 8 ಇಂಚಿಂದ ಇರುತ್ತೆ ಅಂತ ಅಂದ್ಕೊಳ್ಳಿ. ಆಗ ನಾವು ಇನ್ನು 2 ಇಂಚನ್ನು ಹೇಗೆ ಒಂದೇ ಫ್ರೇಮಿನಲ್ಲಿ ಒಂದೇ ಸಾರಿಗೆ ಹೇಗೆ ಒಂದು ಇನ್ಕ್ರೀಸನ್ನು ಮಾಡಿಕೊಂಡು ನಾವು ಒಂದು ವರ್ಕನ್ನು ಮಾಡ್ಬೋದು ಅನ್ನೋದನ್ನು ನೋಡೋಣ ಸ್ನೇಹಿತರೆ. ತುಂಬಾ ಒಂದು ಈಸಿ ಮೆಥಡು. ನೋಡಿ, ಈಗ ನಾನು ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಸೊ ಹಳೆಯದ ಒಂದು ಡಿಸೈನ್ ಇತ್ತು, ಅದನ್ನು ತೆಗೆದುಬಿಟ್ಟು ನಾನು ಒಂದು ಪೆನ್ ಡ್ರೈವಲ್ಲಿ ಇರುತ್ತೆ ನೋಡಿ, ನಮ್ಮ ಒಂದು ಯಾವ ಡಿಸೈನನ್ನು ನಾವು ತೊಗೊಳ್ತೀವೋ ಅದನ್ನು ಒಂದು ಡಿಸೈನನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಈ ಒಂದು ಮೆಥಡಲ್ಲಿ ಮಾಡಿದರೆ ನಮಗೆ ಒಂದು ವರ್ಕ್ ಅನ್ನುವಂಥದ್ದು ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ನಾವೇನು ಜಾಯಿಂಟ್ ಮಾಡಿದ್ದೀವಿ ಅಂತಲೇ ಗೊತ್ತಾಗೋದಿಲ್ಲ, ಒಂದೇ ಸಾರಿಗೆ ವರ್ಕ್ ಆಗುತ್ತೆ. ಆಮೇಲೆ ನಮ್ಮ ಟೈಮು ಸೇವ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬ ಈಸಿ ಮೆಥಡ್ ಇದು. ನೀವು ಸಹ ಬಿಗಿನರ್ಸ್ ಆಗಿದ್ದರೆ, ಹೊಸದಾಗಿ ತೊಗೊಳ್ಬೇಕು ಅನ್ನುವಂಥ ಈ ಒಂದು ಮೆಥಡನ್ನು ಫಾಲೋ ಮಾಡಿ. ತುಂಬ ಈಸಿ ಆಗುತ್ತೆ. ನೋಡಿ, ನಾನು ಡಿಸೈನನ್ನು ತೊಗೊಂಡು ಎಕ್ಸ್ಟ್ರಾ ಒಂದು ಪಾರ್ಟ್ ಏನಿರುತ್ತೆ ಅದನ್ನು ತೊಗೊಳ್ತಾ ಇದ್ದೀನಿ ನಾನು. ನೋಡಿ, ತೊಗೊಂಡ್ಬಿಟ್ಟು ಇದ್ರ ಜೊತೆಗೆ ನಾವು ಗ್ರಾಫಲ್ಲೇ ಒಂದು ಏನು ಮಾಡ್ಕೋಬೇಕು ನೋಡಿ, ಈಗ ಕೀ ಒಂದು ಮೂಮೆಂಟ್ಸ್ ಒಂದು ಎಲ್ಪ್ನಿಂದ ನಾವು ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿ, ಈ ರೀತಿಯಲ್ಲಿ ಮಾಡಿಕೊಂಡ್ರೆ ಜಾಯಿಂಟ್ ಆಗುತ್ತೆ ಅದು. ಸೊ ಈ ರೀತಿಯಲ್ಲಿ ಜಾಯಿಂಟ್ ಮಾಡ್ಕೊಂಡ್ಮೇಲೆ ನಾವು ಓಕೆ ಕೊಟ್ಬಿಟ್ಟು ನೋಡಬೇಕು ನಾವು ಜಾಯಿಂಟ್ ಆಗಿದೆಯೋ ಇಲ್ವೋ ಅಂತಂದು. ಈಗ ನೋಡಿ, ಜಾಯಿಂಟ್ ಆದರೂ ಸಹ ಇದು ಒಂದೇ ಸಾರಿಗೆ ವರ್ಕ್ ಮಾಡೋದಿಲ್ಲ. ಇದರಲ್ಲಿರುವಂಥದ್ದು 3 ಕಲರ್ ಇದೆ, ಆದರೆ 6 ಕಲರ್ ಅಂತ ತೋರಿಸ್ತಾ ಇದೆ. 6 ಕಲರು. ಆಮೇಲೆ ನಾವು ಎಕ್ಸ್ಟ್ರಾ ಪಾರ್ಟನ್ನು ಏನು ತೊಗೊಂಡಿದ್ದೀವೋ ಅದು ಒಂದು ಡಿಸ್ಪ್ಲೇ ಆಗ್ತಾ ಇಲ್ಲ. ನಾವು ಡಿಸ್ಪ್ಲೇಯನ್ನು ಒಂದೇ ಸಾರಿಗೆ ಯಾವ ರೀತಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ ಬನ್ನಿ. ಈಗ ಏನಾಗುತ್ತೆ, ನಾವು ಎಕ್ಸ್ಟ್ರಾ ಪಾರ್ಟನ್ನು ಜಾಯಿಂಟ್ ಕೊಟ್ಟಿರ್ತೀವಿ ನೋಡಿ, ಎಕ್ಸ್ಟ್ರಾ ಪಾರ್ಟು ಅದನ್ನು ನೋಡಿ ಈ ರೀತಿಯಲ್ಲಿ ಇರುವಂಥದ್ದನ್ನು ನಾವು ಇಲ್ಲಿ ಒಂದು ಝೂಮ್ ಆಪ್ಷನ್ ಕೊಟ್ಟಿದ್ದಾರೆ, ಅದ್ರ ಮುಖಾಂತರ ನಾವು ನೋಡ್ಕೋಬಹುದು ಸರಿಯಾಗಿ ಜಾಯಿಂಟ್ ಆಗಿದೆಯೋ ಇಲ್ವೋ ಅನ್ನೋದನ್ನು ನಾವು ಝೂಮ್ ಆಪ್ಷನ್ನಿಂದ ನಾವು ನೋಡಿಕೊಂಡ್ರೆ ನಮಗೆ ಒಂದು ಸರಿಯಾಗಿ ಗೊತ್ತಾಗುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿಯಲ್ಲಿ ಝೂಮ್ ಆಪ್ಷನ್ ಬರುತ್ತೆ. ಇದನ್ನ ಈ ಕಡೆಗೆ ಅನ್ಕೋಬೇಕು ಸರಿಯಾಗಿದು. ಈಗ ವರ್ಕ್ ಆಗಲಿಲ್ಲ ಇದು. ಸೊ ಈ ಕಡೆ ಅಂದ್ಕೊಂಡ್ರೆ ನಾವು ಅದು ನಮಗೆ ಒಂದು ಸರಿಯಾಗಿ ಜಾಯಿಂಟ್ ಆಗಿದೆಯೋ ಇಲ್ವೋ ಅಂತ ಗೊತ್ತಾಗುತ್ತೆ. ಸೊ ಈಗ ನಾವು ಓಕೆಯನ್ನು ಕೊಟ್ಟುಬಿಟ್ಟು ನಾವು ಆ ಒಂದು ಏನು ನಾವು ಡಿಸೈನನ್ನು ಜಾಯಿಂಟ್ ಮಾಡಿದ್ದೀವಿ ನೋಡಿ, ಈ ಥರ ಅಂದ್ಕೊಂಡ್ರೆ ನೋಡಿ ಬಂತದು. ಸೊ ಜಾಯಿಂಟ್ ಆಗಿದೆ ಅದು. ಸೊ ಈಗ ಓಕೆಯನ್ನು ಕೊಟ್ಟುಬಿಟ್ಟು ನಾವು ಏನು ಮಾಡಬೇಕು, ನಾವು ಒಂದೇ ಸಾರಿಗೆ ಅದು ವರ್ಕ್ ಆಗೋದಕ್ಕೆ ಈ ಒಂದು ಮೆಥಡನ್ನು ಈಸಿ ಮೆಥಡ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಸೊ ನೋಡಿ, ಇದು ನಾನು ಝೂಮ್ ಆಪ್ಷನಲ್ಲಿ ನೋಡ್ತಾ ಇದ್ದೆ ನಾನು ಇನ್ನೊಂದು ಸಾರಿ, ಯಾಕೋ ಅದು ಈ ಕಡೆ ಬರ್ತಾ ಇಲ್ಲ ಅಂದು ಈಗ ಬಂತು ನೋಡಿ, ಕರೆಕ್ಟಾಗಿ ಅದು ಜಾಯಿಂಟ್ ಆಗಿದೆ ಅದು. ಈಗ ನಾವು ಓಕೆಯನ್ನು ಸೊ ಆರಾಮವಾಗಿ ಕೊಟ್ಬಿಟ್ರೆ ಒಂದೇ ಸಾರಿಗೆ ಒಂದು ಚೆನ್ನಾಗಿ ಒಂದು ವರ್ಕ್ ಫಿನಿಶ್ ನಾವು ಜಾಯಿಂಟ್ ಮಾಡಿದ್ದೀವಿ ಅನ್ನುವಂಥದ್ದೇ ಗೊತ್ತಾಗೋದಿಲ್ಲ ಸ್ನೇಹಿತರೆ. ಈ ರೀತಿಯಲ್ಲಿ ಮಾಡ್ಕೋಬಹುದು ಅಂತ ಹೇಳ್ತಾ, ಸೊ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋವಂಥವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೇನಾದ್ರು ಮಿಷನ್ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ, ನಾನು ರಿಪ್ಲೈನ ಮಾಡ್ತೀನಿ ಸ್ನೇಹಿತರೆ. ನೋಡಿ, ಈಗ ಏನು ಮಾಡಬೇಕು ಅಂದರೆ ಇಲ್ಲಿ ಥ್ರೆಡ್ ಆಪ್ಷನ್ ಕಾಣಿಸ್ತಾ ಇದೆ ನೋಡಿ, ಈ ರೀತಿ ನಾವು ಓಕೆ ಕೊಟ್ಟಾಗ ಈ ರೀತಿಯಲ್ಲಿ ಕಾಣುತ್ತೆ. ಸೊ ಇದನ್ನು ಓಕೆ ಕೊಟ್ಟರೆ ಈಗ ನೋಡಿ, ನಾವೊಂದು ಡಿಸೈನಿಗೆ ಏನು ಫ್ರೇಮಲ್ಲಿ ಬಂದಿದೆ ನೋಡಿ, ಅದು ಈಗ 3 ಕಲರ್ ಅಂತಲೇ ತೋರಿಸ್ತಾ ಇದೆ. ನಾನು ಒಂದು ಹೈಲೈಟ್ ಮಾಡಿ ತೋರಿಸ್ತೀನಿ ನಾನು ಡಿಸೈನನ್ನು. ಆವಾಗ 6 ಕಲರ್ ಅಂತ ತೋರಿಸ್ತಾ ಇತ್ತು. ಸೊ ಈಗ 3 ಕಲರ್ ಅಂತ ತೋರಿಸ್ತಾ ಇದೆ. ಎಕ್ಸ್ಟ್ರಾ ಪಾರ್ಟನ್ನು ಸೇರಿಸ್ಬಿಟ್ಟು ಅದು ವರ್ಕ್ ಆಗುತ್ತೆ ನೋಡಿ, ಈಗ ಒಂದೇ ಸಾರಿಗೆ ವರ್ಕ್ ಆಗುತ್ತೆ. ಸೊ ಇದೊಂದು ತುಂಬ ಈಸಿ ಮೆಥಡು. ನಿಮಗೆ ಗೊತ್ತಿಲ್ಲ ಅಂದರೆ ಫಾಲೋ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟಲ್ಲಿ ತಿಳಿಸಿ ಸ್ನೇಹಿತರೆ. ಇದೇ ರೀತಿಯಾಗಿರುವಂಥ ನನಗೆ ಗೊತ್ತಿರುವ ಮಾಹಿತಿನ ಶೇರ್ ಮಾಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ, ವಿಡಿಯೋ ಯೂಸ್ಫುಲ್ ಅನಿಸಿದ್ರೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ. ತುಂಬ ಜನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸ್ನೇಹಿತರೆ. ಈ ಒಂದು ಮೆಥಡ್ ತುಂಬಾ ಈಸಿ ಇದೆ. ಬಿಗಿನರ್ಸ್ ಆಗಿರ್ಬೋದು, ಹೊಸ್ದಾಗಿ ತಗೊಳ್ತಾ ಇರೋವಂಥವ್ರು ಫಾಲೋ ಮಾಡ್ಬೋದು. ಧನ್ಯವಾದಗಳು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಮುಂದಿನ ಒಂದು ಹೊಸ ಡಿಸೈನ್ ಜೊತೆಗೆ ಸಿಗೋಣ.